Hello guys, welcome back to this vlog, back with one more video. After a long time ತಿರ್ಗಾ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡೋಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ನಾವು ಇವಾಗ ಒಂದು ಬ್ಯೂಟಿಫುಲ್ ಲೊಕೇಶನ್ ಬಂದಿದ್ದೀವಿ. ಇದು ಚಿಕ್ಕಮಂಗ್ಳೂರಿನಲ್ಲಿರುವಂಥ ಮುಳ್ಳಯ್ಯನಗಿರಿ ಪೀಕ್ ಹತ್ರ ಇದೆ. ಆಲ್ಮೋಸ್ಟ್ 8 ಕಿಲೋಮೀಟರ್ ಇಲ್ಲಿಂದ ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಸೊ ಈ ಒಂದು ಹೋಮ್ ಸ್ಟೇ ಹೆಸರು ಬಂದುಬಿಟ್ಟು ಗ್ರೀನ್ವುಡ್ ಅಂತ ಹೇಳಿ. ಸೊ ಇವಾಗ ನಾವು ಕರೆಂಟ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಲಕ್ಸುರಿಯಸ್ ರೂಮಲ್ಲಿ ಉಳ್ಕೊಂಡಿದ್ದೀವಿ. ನಿಮಗೆ ತೋರಿಸ್ಲಿಕ್ಕೆ ಆಮೇಲೆ ಟ್ರೈ ಮಾಡ್ತೀನಿ. ಜೊತೆಗೆ ಇವಾಗ ಅದ್ಭುತವಾಗಿ ಮಳೆ ಬರ್ತಾ ಇದೆ. ನಾವು ಬರೋಕ್ಕಿಂತ ಮುಂಚೆ ಸ್ವಲ್ಪ ಹೀಟ್ ಇತ್ತು. ಬಂದಾದ ನಂತರ ಒಂದು 5 ನಿಮಿಷಕ್ಕೆ ಹೆವಿಯಾಗಿ ಮಳೆ ಹೊಡೀತು. ಸೊ ಇವಾಗ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ. ಜೊತೆಗೆ ಗುಡುಗು ಮಿಂಚು ಕೂಡ ಬರ್ತಾ ಇವೆ. ಬ್ಯಾಕ್ ಸೈಡಲ್ಲಿ ಟೋಟಲಿ ಒಂದು ಮೌಂಟೇನ್ಸ್ಗಳಿವೆ. ಸೊ ಇವಾಗ ಕಾಣಿಸ್ತಾ ಇಲ್ಲ, ಫುಲ್ ಕ್ಲೌಡ್ ಆಗಿಬಿಟ್ಟಿದೆ. ಕ್ಲೌಡ್ ಕ್ಲಿಯರ್ ಆದ ನಂತರ ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ನಾವು ಇಲ್ಲಿ 2 ದಿವಸ ಇರೋದ್ರಿಂದ ಇಲ್ಲಿರುವಂಥ ಕ್ಲೋಸ್ ಬೈ ಪ್ಲೇಸಸ್ಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಹಾಗೂ ಯಾವ ಥರ ಇವಾಗ ಕರೆಂಟ್ ಸಿಚುವೇಷನಲ್ಲಿ ಕಾಣಿಸುತ್ತೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದೇನೋ ಗೊತ್ತಿಲ್ಲ, ನಾವು ಕಾಲಿಟ್ಟಾಗಲೇ ಜೋರಾಗಿ ಮಳೆ ಬಂತು. ಸೊ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ ಇವಾಗ ಮಳೆ ಗೊತ್ತಿಲ್ಲ, ಎಕ್ಸ್ಪ್ಲೋರ್ ಮಾಡಲಿಕ್ಕೂ ಕಷ್ಟ ಆಗುತ್ತೋ ಅಂತ ಸ್ವಲ್ಪ ಡೌಟ್ ಆಗಿದೆ. ಆ್ಯಕ್ಚುಲಿ ವೆದರ್ ಫೋರ್ಕಾಸ್ಟ್ ಮೊನ್ನೆ ನೋಡಿದಾಗ ಮಳೆ ಬರುವಂಥ ಸಂಭವ ಇದೆ ಅಂತ ಹೇಳ್ತಾಯಿದ್ರು. ಅದು ಮಧ್ಯಾಹ್ನ ಟೈಮ್, ಅದು ಜಸ್ಟ್ ಆ್ಯಸ್ ಪರ್ ದ ಪ್ರಿಡಿಕ್ಷನ್ ಇವಾಗ ಜೋರಾಗಿ ಮಳೆ ಬರ್ತಿದೆ ನೋಡಿ. ಸೊ ಮತ್ತೆ ಸಿಗೋಣ. ಇವಾಗ ಊಟಕ್ಕೆ ಹೋಗಬೇಕು, ನೋಡೋಣ ಯಾವ ಥರ ಊಟ ಸಿಗುತ್ತೆ ಅಂತ. ರೂಮ್ ಟೂರ್ ಮಾಡೋಣ ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ಹಾಲು. ಸೊ ಹಾಲಲ್ಲಿ ಒಂದು ಟಿ ವಿ ಕೊಟ್ಟಿದ್ದಾರೆ, ಒಂದು ಫ್ಯಾನ್ ಇದೆ, ಒಂಥರ ಎ ಸಿ ಬೇರೆ ಇದೆ. ರೂಮಲ್ಲಿ 2 ಬಾಲ್ಕನಿ ಕೊಟ್ಟಿದ್ದಾರೆ. ಒಂದು ಬಾಲ್ಕನಿ ನಿಮಗೆ ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ತೋರಿಸಿದ್ನಲ್ವ. ಸೊ ನೋಡಿ ಈ ಥರ ಬಾಲ್ಕನಿ ಇದೆ. ಬಾತ್ರೂಮು, ವಾಟರ್ ಬಾಟಲ್ಲು, ಟೂತ್ಪೇಸ್ಟು, ಶ್ಯಾಂಪೂ, ಸೋಪು. ಅಥವಾ ಇನ್ನೊಂದು ಬಾಲ್ಕನಿ. ಈ ಬಾಲ್ಕನಿ ಟೋಟಲ್ ಗ್ಲಾಸಿಂದ ಕವರ್ ಆಗಿದೆ. ಪ್ರೈವೇಟ್ ಬಾಲ್ಕನಿ ಅಂತ ಹೇಳ್ಬೋದು. ಇದು ಸ್ವಿಮ್ಮಿಂಗ್ ಪೂಲು ನಂತರ ಟ್ರೈ ಮಾಡೋಣ. ಸೊ ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ ಮೇಲ್ಗಡೆ ಒಂದು ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಮೇಲ್ಗಡೆ ಇವಾಗ ಜಸ್ಟ್ ಬಂದ್ವಿ. ಇವಾಗ ನೋಡಿ ಯಾವ ಥರ ವ್ಯೂಸ್ ಇದೆ ಅಲ್ವಾ ಗೈಸ್. ನಾನು ನಿಮಗೆ ಆವಾಗ ಹೇಳಿದೆ 2 ಕಿಲೋಮೀಟ್ರ್ ಮೇಲ್ಗಡೆ ಬಂದಂತ ನಮ್ಮ ಹೋಮ್ ಸ್ಟೇದಿಂದ. ಅದೇ ಟಾಪ್ ಆಫ್ ದ ಹಿಲ್ ಅಂದ್ಕೊಂಡೆ. ಬಟ್ ಶಾಕಿಂಗ್ಲಿ ಮುಂದ್ಗಡೆ ಇನ್ನೂ ರೋಡ್ ಇದೆ. ಇನ್ನೂ ಟಾಪ್ಗೆ ಹೋದರೆ ಇನ್ನೂ ಮೇಲ್ಗಡೆ ಹೋಗ್ತಾನೇ ಇದೆ. ಪೀಕ್ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅದೊಂದು ರೀತಿಯಲ್ಲಿ ಬ್ಯೂಟಿಫುಲ್ ವ್ಯೂಸ್ ಕಾಣೋದು. ಆದರೆ ನೋಡಿ ಈ ಕಡೆ ಜನ ಏನು ಮಾಡಿದ್ದಾರೆ ಅಂತ, ಎಷ್ಟೊಂದು ಕಸ ಹೊತ್ತಾಕಿದ್ದಾರೆ ಅಂತ. ಅದು ಪಶು ಪ್ರಾಣಿಗಳೆಲ್ಲ ತಿಂತವೆ ಇವುಗಳನ್ನು. ಇಷ್ಟೊಂದು ಗಲೀಜಾಗಿ ಇಟ್ಕೊಂಡ್ರೆ ಹೆಂಗೆ? ಅಲ್ಲಿ ಕೆಳಗಡೆ ಇವರು ಫಾರೆಸ್ಟ್ ಗಾರ್ಡ್ ಎಲ್ಲ ಇದ್ದಾರೆ. ಅದು ಏನಂತನೋ ಗೊತ್ತಿಲ್ಲ, ಇಷ್ಟೊಂದು ಕಸ ಹೊತ್ತಾಕಿದ್ದಾರೆ. ಇಷ್ಟು ಚೆನ್ನಾಗಿರೋ ಪ್ಲೇಸ್ನ ಈ ಥರ ಹಾಳು ಮಾಡಿದಾರಲ್ಲ. ಇದೆಲ್ಲ ನಮ್ಮ ರಿಸೋರ್ಸಸ್ ಅಂತ ಗೊತ್ತಿದ್ದು ಈ ಥರ ಹಾಳು ಮಾಡ್ತಾವ್ರೆ ಜನರಿಗೆ. ಅದೇನಂತ ಕಾಮನ್ ಸೆನ್ಸ್ ಇದೆಯೋ ದೇವ್ರಿಗೆ ಗೊತ್ತು. ಒಂದು 4 ಕಿಲೋಮೀಟ್ರ್ ಮೇಲ್ಗಡೆ ಬಂದ್ವಿ ಅನಿಸುತ್ತೆ ನಾವು. ಅಲ್ಲಿಂದ ಈ ಥರ ವ್ಯೂಸ್ ಇದೆ. ಹಂಗನ್ಸೋ ಮಟ್ಟಿಗೆ ಇನ್ನೂ ಟಾಪ್ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ವಿಟ್ಜರ್ಲ್ಯಾಂಡ್ಗೂ ಏನು ಕಡಿಮೆ ಇಲ್ಲ, ಇಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಅದೇ ರೀತಿಯಲ್ಲಿ ಆ ರೋಡ್ ಹೆಂಗೆ ಸ್ಟ್ರೆಚ್ ಆಗಿದೆ ಅಂತ ಈ ಒಂದು ಪಾಯಿಂಟ್ದಿಂದ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಇಲ್ಲಿ ಊಟಕ್ಕಂತ ನಿಲ್ಸ್ಕೊಂಡಿದ್ದೀವಿ. ಆ ಕಡೆ ಹೋಟೆಲ್ ಇದೆ, ಯಾವುದೋ ಕಂದಾರಿಯಾ ಹೋಟೆಲ್ ಅಂತ. ನೋಡಿ ಇನ್ನೂ ಮೇಲ್ಗಡೆ ಹೋಗ್ಬೋದು. ಹಾಂ, ವ್ಯೂ ಪಾಯಿಂಟ್ ಅಲ್ಲ, 2 ಫಾಲ್ಸ್ ಇದೆ ಮೇಲ್ಗಡೆ. 2 ಫಾಲ್ಸ್ ಸಿಗುತ್ತೆ ನೋಡಿ. ಇನ್ನೂ ಟಾಪ್ಗೆ ಹೋಗ್ಬೋದು. ಮೇಲ್ಗೆ ಹೋದಂಗೂ ಇನ್ನೂ ಹೊಸ ರೋಡ್ನ ಎಕ್ಸ್ಪ್ಲೋರ್ ಆಗ್ತಾನೆ ಇದೆ, ಟಾಪ್ಗೆ ಹೋಗ್ತಾನೆ ಇದೆ. ಇದು ಟಾಪ್ ಎಂಡ್ ಅಂತ ಸದ್ಯಕ್ಕೆ ನಾವು ಹೇಳ್ತಾ ಇದ್ದೀವಿ. ಮುಂದ್ಕೊಂಡು ನೋಡೋಣ, ಟಾಪ್ ಎಂಡ್ ಇದು ಟಾಪ್ ಎಂಡ್ ಹೋಗುತ್ತೆ. ಸರಿ, ಇವಾಗ ನಾವು ಊಟಕ್ಕೆ ಹೊರಡ್ತೀವಿ. ತುಂಬ ಜನ ಇದ್ದಾರೆ, ಯಾಕಂದರೆ ಮೇಲ್ಗಡೆ ಯಾವ ಹೋಟೆಲು ಇಲ್ಲ, ತುಂಬ ಕಡಿಮೆ ಹೋಟೆಲ್ ಇದೆ. ಸೊ ಹಂಗಾಗಿ ಇಲ್ಲೇ ಟ್ರೈ ಮಾಡೋಣ. ಚೆನ್ನಾಗಿರುತ್ತೋ ಇಲ್ವಾ ಗೊತ್ತಿಲ್ಲ, ಬಟ್ ಎನಿವೇ ಇಟ್ಸ್ ಓಕೆ. 2 ನೂಡಲ್ಸ್ ತೊಗೊಂಡಿದ್ದೀನಿ. ಹೇಗಿದೆ ಟೇಸ್ಟು? ಈ ವೆದರ್ಗೆ ವೆರಿ ನೈಸ್. ಕೆಳಗಡೆ ಅದೇನೋ ಎಕ್ಸ್ಪ್ಲೋರ್ ಮಾಡೋಣ, ಹೋಮ್ ಸ್ಟೇ ಕೆಳಗಡೆ ಹೋಗೋಣ ಅಂದ್ಕೊಂಡು ಹೀಗೆ ಬಂದ್ವಿ. ಸೊ ಲೋಕಲ್ ಹೇಳಿದ್ರು ಇದೇ ಬಾಬು ಬುಡನ್ಗಿರಿ ಅಂತ ಹೇಳಿ.
ಕೋಲ್ಡ್ ಆಗಿಬಿಡ್ತು. ಎಷ್ಟೊಂದು ವಿಂಡ್ ಬ್ಲಾಸ್ಟ್, ಎಷ್ಟೊಂದು ಕೋಲ್ಡ್ ಇದೆ ಅಂದರೆ ಇಲ್ಲಿ ಬಿಸಿ ಇರುವಂಥ ಈ ಜೋಳ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇದು ನೋಡೋಕ್ಕೆ ನಿಮಗೆ ಸ್ಟ್ರೇಟ್ ಥರ ಕಾಣಿಸ್ತಿದಲ್ಲ ವಿಡಿಯೋದಲ್ಲಿ, ಬಟ್ ಆ್ಯಕ್ಚುಲಿ ಇದು ತುಂಬಾ ಸ್ಲ್ಯಾಂಟ್ ಇದೆ. ಹೆವಿ ಎನರ್ಜಿ ಲಾಸ್ ಆಗ್ತಾ ಇದೆ ಇಲ್ಲಿ. ಕಾಲು ಇಷ್ಟೇ, ಈ ಸ್ಟ್ರೆಚ್ ಮಾತ್ರ ಸ್ವಲ್ಪ ಹತ್ತುವಂಥದ್ದು ಬರೋದು. ಅದು ಬಿಟ್ಟರೆ ನಾರ್ಮಲಿ ಅಷ್ಟೊಂದೇನು ನಾವು ಲಾಸ್ಟ್ ಟೈಮ್ ತಡಿಯೋಣ ಮೂಲ್ಗೆ ಹೋಗಿದ್ವಲ್ಲ ಇಷ್ಟೆಲ್ಲ ಇಲ್ಲ ಇದು. ಬಟ್ ಈಗ ತುಂಬ ವೆದರ್ ಮಾತ್ರ ಮಸ್ತಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ಎಲ್ಲ ಸುಸ್ತು ಅನಿಸಲ್ಲ ಇವಾಗ. ಇದೇ ನೋಡಿ ಬಾಬಾ ಟಾಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ವಿಂಡ್ ಬ್ಲಾಸ್ಟ್ ಇದೆ. ಅಯ್ಯೋ, ನಿಂತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತಿದೆ. ಬ್ಯಾಲೆನ್ಸ್ ತಪ್ಪಿದ್ರೆ ಸೀದಾ ಮಾತಾಡು. ಸರ್ಕಸ್ ಎಲ್ಲ ಮಾಡಬಾರ್ದು. ತುಂಬ ಖುಷಿ ಆಯಿತು. ಕಡೆ ಜನ ಹೋಗ್ತಾ ಇದ್ದಾರೆ. ಏನು ಅಷ್ಟೊಂದು ದೂರನೂ ಇಲ್ಲ, ಆದ್ರೂ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಬ್ಯಾಕ್ ಸೈಡಲ್ಲಂತೂ ನೋಡಿ, ಬ್ಯಾಕ್ ಸೈಡಲ್ಲಂತೂ ಆಲ್ಮೋಸ್ಟ್ ಯಾರಿದ್ದಾರೆ ಅಂತಲೇ ಗೊತ್ತಾಗ್ತದೆ. ಸೊ ಫೈನಲಿ ರೂಮ್ಗೆ ಬಂದ್ವಿ ನಾವು. ಇವಾಗ ಸನ್ ಸೆಟ್ ಆಗುವಂಥ ಸಮಯ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, ಇವಾಗೆಲ್ಲ ಆಲ್ಮೋಸ್ಟ್ ಸ್ಕೈ ಓಪನ್ ಅಪ್ ಆಗಿದೆ. ನೋಡಿ, ಈ ಥರ ಸನ್ಸೆಟ್ ಆಗ್ತಾಯಿದೆ. ಗೈಸ್, ನಾವು ಫಸ್ಟ್ ಫ್ಲೋರ್ದಿಂದ ಸೆಕೆಂಡ್ ಫ್ಲೋರ್ಗೆ ಶಿಫ್ಟ್ ಆದ್ವಿ. ಅಲ್ಲಿ ಟಿ ವಿ ವರ್ಕ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದಾಗ ಈ ಒಂದು ಸೂಪರ್ ಲಕ್ಸುರಿಯಸ್ ರೂಮ್ನ ಸೇಮ್ ಪ್ರೈಸಲ್ಲಿ ನಾವೇನು ಬುಕ್ ಮಾಡಿದ್ದೀವಿ ಆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಇದು ಸೆಕೆಂಡ್ ಫ್ಲೋರಲ್ಲಿದೆ. ವ್ಯೂಸ್ ತುಂಬ ಚೆನ್ನಾಗಿದೆ ಅಂತೆ. ಇವಾಗೇನು ಕಾಣಿಸಲ್ಲ ಬಿಡಿ. ಸೊ ಬೆಳಿಗ್ಗೆ ಅದನ್ನು ನೋಡೋಣ. ಬೆಳಿಗ್ಗೆ 6:13. ಸೊ ನೈಟು ರೂಮ್ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಈ ಥರ ಬೆಳಿಗ್ಗೆ ಬಾಲ್ಕನಿ ವ್ಯೂ ಕಾಣಿಸ್ತಾ ಇದೆ. ಸೊ ಈಗ ಮುಳ್ಳಯ್ಯನಗಿರಿ ಪೀಕ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ ಹೋಮ್ ಸ್ಟೇಯಿಂದ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅತಿ ಎತ್ತರವಾದ ಪೀಕ್ ಮುಳ್ಳಯ್ಯನಗಿರಿ ಪೀಕ್ ಅಂತ ಇವಾಗ ಹೇಳಿದ್ರು ಇಲ್ಲಿ ವರ್ಕ್ ಮಾಡುವಂಥವ್ರು. ಸೊ ಇಲ್ಲಿಂದ ನಮ್ಮ ಹೋಮ್ ಸ್ಟೇಯಿಂದಲೇ ಕಾಣಿಸ್ತಾ ಇದೆ. ಈಗ ಮುಳ್ಳಯ್ಯನಗಿರಿ ಪೀಕ್ ಹತ್ರ ಬಂದಿದ್ದೀವಿ ನಾವು. ರೆಂಟೆಡು 4x4ಗೆ ಬಂದಿರೋದು. ಏನಕ್ಕಂದರೆ ರೋಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಕೆಲವ್ರು ಹೇಳಿದ್ರು. ಹಂಗಾಗಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ಬಾಬಾ ಬುಡನ್ಗಿರಿಯಲ್ಲಿ ಇಷ್ಟೊಂದು ಟ್ರೆಕ್ಕಿಂಗ್ ಮಾಡ್ತಾ ಇರುವಂಥ ಏನು ಅವಶ್ಯಕತೆ ಇರಲಿಲ್ಲ. ತುಂಬ ಹತ್ರನೇ ಇತ್ತು. ಆಲ್ಮೋಸ್ಟ್ ಇಷ್ಟೊಂದು ಸ್ಟಿಪ್ ಇಲ್ಲ. ಅದು ಆರಾಮಾಗಿ ನಾರ್ಮಲಾಗಿ ವಾಕಿಂಗ್ ಮಾಡ್ಕೊಂಡು ಹೋದಂಗೆ ಫೀಲ್ ಆಗ್ತಾಯಿತ್ತು. ಬಟ್ ಈ ಸ್ವಲ್ಪ ಅಪ್ಪಿದೆ. ಸೊ ಇದು ಮುಳ್ಳಯ್ಯನಗಿರಿಯ ಎಂಡ್ ಆಫ್ ದ ಪೀಕ್ ಅಂತ ಹೇಳ್ಬೋದು. ಅಂದ್ಕೊಂಡಷ್ಟೇನು ಎಕ್ಸೈಟ್ಮೆಂಟ್ ಇಲ್ಲ ಇಲ್ಲಿ. ನಿನ್ನೆ ಬಾಬಾ ಬುಡನ್ಗಿರಿಯಲ್ಲೇ ನಮಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿದೆ. ಬಹುಶಃ ಬೆಳಿಗ್ಗೆ ಬೇಗ ಬಂದಿದ್ದರೆ ಮಿಸ್ಟ್ ಇಲ್ಲ, ಕ್ಲೌಡ್ ಫಾಲ್ ಆಗೋ ಥರ ಒಂದು ಫೀಲ್ ಕೊಡ್ತಾ ಇತ್ತಂತೆ. ಅದೊಂದು ಮಿಸ್ ಆಯಿತು. ಬಹುಶಃ ನಾಳೆ ಬೆಳಿಗ್ಗೆ ಸಾಧ್ಯವಾದರೆ ಟ್ರೈ ಮಾಡ್ತೀನಿ ಇಲ್ಲಿ ಬರಲಿಕ್ಕೆ. ಅದು ಇನ್ನೊಂದು ಪ್ಯಾನಿಕ್ ಇತ್ತು, ಕಾರ್ ತೊಗೊಂಡು ಬರಲಿಕ್ಕೆ ಸ್ವಲ್ಪ ಭಯ ಬೆಳೆಸಿದ್ರು. ಹಂಗಾಗಿ ಈ ರೋಡ್ ನೋಡಿದ ನಂತರ ನನ್ನ ಕಾನ್ಫಿಡೆನ್ಸ್ ಬಂತು, ಆರಾಮಾಗಿ ಹತ್ಸ್ಬೋದು ಅಂತ ನಾನು ಇವಾಗ ಅಂದ್ಕೊತಿದ್ದೀನಿ. ಯಾಕಂದರೆ ನಿನ್ನೆ ಮೇಲ್ಗಡೆ ಬಾಬಾ ಬುಡನ್ಗಿರಿ ಮೇಲ್ಗಡೆ ಹೋದಾಗ ಇದೇ ಥರ ಇನ್ನೂ ಕಾಂಪ್ಲಿಕೇಟೆಡ್ ಇತ್ತು ಅಂತ ನನಗನ್ನಿಸ್ತಿದೆ. ರೋಡ್ ಬಹುಶಃ ಅದು ಚೆನ್ನಾಗಿ ಮಾಡಿದರೂ ಕೂಡ
ಸೈಡಲ್ಲಿ ಕೆಳಗಡೆ ನೋಡಿದ್ರೆ ಸ್ವಲ್ಪ ಭಯ ಜಾಸ್ತಿ ಆಗ್ತಾಯಿತ್ತು ಅಲ್ಲಿ ಬಾಬಾ ಬುಡನ್ಗಿರಿ ಹತ್ರ ಹೋಗ್ಬೇಕಿದ್ರೆ. ಬಟ್ ಇಲ್ಲಿ ಅಷ್ಟೊಂದಿಲ್ಲ. ಬಟ್ ವ್ಯೂವ್ಸ್ಗೂ ಕಂಪೇರ್ ಮಾಡಿದ್ರು ನನಗೆ ನಿನ್ನೆ ಅದೇ ಜಾಸ್ತಿ ಇಷ್ಟ ಆಗಿತ್ತು. ಬಟ್ ಪರವಾಗಿಲ್ಲ ಬಿಡಿ, ಚೆನ್ನಾಗಿದೆ, ಹಂಗೇನಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಸ್ವಿಮ್ಮಿಂಗ್ ಮಾಡೋಕೆ ಹೊರಟಿದ್ದೀವಿ ಇವಾಗ. ಹಾಂ, ಇಲ್ಲ ಇನ್ನೂ ಮಳೆ ಬರಲಿಲ್ಲ. ವೈ ಆರ್ ಯು ಸ್ಕೇರಿಂಗ್ ಮೇ? ಸೊ ಸ್ನಾನ ಮಾಡೋಕ್ಕೆ ಹೊರಟಿದ್ದೀವಿ. ಐ ಮೀನ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದೀವಿ. ಫುಲ್ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಇನ್ನೂ ಸ್ವಿಮ್ಮಿಂಗ್ ಬರೋಲ್ಲ, ಬಟ್ ಐ ಆಮ್ ಟ್ರೈಯಿಂಗ್. ಸುಮ್ಮನೆ ಆಡ್ಕೊಬೇಡಿ, ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಒಳ್ಳೆ ಪ್ರೊಫೆಷ್ನಲ್ ಥರ ಹೋಗಿದ್ದೀನಿ. ಬಟ್ ಸ್ವಿಮ್ಮಿಂಗ್ಗೆ ಏನು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹೆಸರು ಥಾರ್ ಅಂತ. ಈ ಗಿಡ ಗೊತ್ತಾ ಇದು ನೋಡೋಕ್ಕೆ? ಇಲ್ಲಿ ವಿಡಿಯೋದಲ್ಲಿ ಜಸ್ಟಿಸ್ ಕೊಡಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ಫುಲ್ ಒಂಥರ ಟೆರರ್ ಥರ ಅನಿಸುತ್ತೆ. ಬಟ್ ತುಂಬ ಫ್ರೆಂಡ್ಲಿ ಇದೆ. 1 ವರ್ಷದ್ದು ಅಲ್ವಾ ಇದು? ಇದು ನೋಡೋಕ್ಕೆ ಇಷ್ಟು ದೊಡ್ಡದಿದೆ ಗೊತ್ತಾ ಇದು? ಸೊ ಇವತ್ತು ಲಾಸ್ಟ್ ದಿನ. ನಾಳೆ ಬೆಳಿಗ್ಗೆ ನಾವು ಚೆಕ್ಔಟ್ ಮಾಡ್ತೀವಿ. ಸೊ ನೋಡಿ, ಒಮ್ಮೆ ನೋಡಿ ಯಾವ ಥರ ಇದೆ ಅಂತ. ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಸೊ ಆವಾಗ ಸ್ಯಾನಿಟೈಸರ್ ಆ್ಯಡ್ ಮಾಡ್ತಾ ಇರ್ತಾರೆ, ಸೊ ದಟ್ ದ ಫೈರ್ ವಿಲ್ ಬ್ಲೋ ಆಫ್. ಅಲ್ಲಿ ಜೊತೆಗೆ ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸ್ನ್ಯಾಕ್ಸಲ್ಲಿ ಕಾಫಿ ಮತ್ತು ಬೋಂಡ. ಈ ಥರ ಒಂದು ಆರಾ ಕ್ರಿಯೇಟ್ ಮಾಡಿದ್ದಾರೆ. ಲಾಸ್ಟ್ ಡೇ ನೋಡಿ, ಥಾರ್ ನೋಡ್ತಾ ಇದ್ದಾನೆ.